ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ ಬಂದು ನಾವು ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ವಿಚ್ ಇಸ್ ಇನ್ ಆನಿಕಲ್. ಮನೆ ದೇವರದು, ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ದಿವಸದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ. ಸ್ವಲ್ಪ ಹ್ಯೂಜ್ ಅನೌನ್ಸ್ಮೆಂಟ್. ಅದು ಬಂದು ನಾನು ಹಾಸ್ಟೆಲಿಗೆ ಸೇರಿದ್ದೀನಿ ಫಾರ್ ಮೈ ಸ್ಟಡೀಸ್. ಅದಕ್ಕಂತ ನಾನು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ವರ್ಷ ಫುಲ್ಲು ರಿಲೀಸ್ ಆಗುತ್ತೆ ವೀಡಿಯೋಸಲ್ಲಿ. ಸ್ವಲ್ಪ ಮೇ ಬಿ ಗ್ಯಾಪ್ ಇರುತ್ತೆ, ಒಂದು ವೀಡಿಯೋ ಆದಮೇಲೆ that will be a huge gap in the next video. Okay, but ಇದು ನಾನು ಹೋಗಿರೋದು ಸ್ಟಡೀಸ್ಗಂತ. ಸೊ ಪ್ಲೀಸ್ ಡೂ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ ಈ ಒಂದು ವರ್ಷ. ಆ್ಯಂಡ್ ದೆನ್ ಐಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಇನ್ ದ ಯೂಟ್ಯೂಬ್ ವೀಡಿಯೋಸ್. ಆ್ಯಂಡ್ ಇನ್ಮೇಲಿಂದ ನನ್ನ ತಂಗಿ ಮತ್ತು ನಮ್ಮಮ್ಮ ಈ ಯೂಟ್ಯೂಬ್ ಚಾನಲ್ ಹ್ಯಾಂಡ್ ಓವರ್ ಅವ್ರ ಹತ್ರ ಇರುತ್ತೆ. ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಎಲ್ಲ ಅವರೇ ಮಾಡ್ತಾರೆ. ಆ್ಯಂಡ್ ವೆನ್ ಐ ಕಮ್ ಫ್ರಮ್ ದ ಹಾಸ್ಟೆಲ್ ಅವಾಗ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ನಾನು ಈ ವ್ಲಾಗ್ ಎಲ್ಲ ಮಾಡಿಬಿಟ್ಟು ನಾನು ಈ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ನಿಮ್ಮ ಸಪೋರ್ಟ್ ನನ್ನ ತಂಗಿ ಮೇಲೂ ಇರಬೇಕು. ಅವಳು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಇಮೇಲಿಂದ ಅವಳೆ ವ್ಲಾಗ್ಸು ಅದೆಲ್ಲ ಅವಳು ಮಾಡ್ತಾಳೆ. ಸೊ ಐ ವಾಂಟ್ ಯು ಗೈಸ್ ಆಲ್ ಟು ಸಪೋರ್ಟ್ ಹರ್. ನನಗೆ ಎಷ್ಟು ಪ್ಲೀಸ್ ತೋರಿಸ್ತೀರೋ ಅಷ್ಟೇ ಅವಳಿಗೂ ತೋರಿಸಿ ಈ ಒಂದು ವರ್ಷ. ಆ್ಯಂಡ್ ದೆನ್ ನಾನು ಅವಳ ಜೊತೆ ಸೇರ್ಕೊಂಡು ಮಾಡ್ತೀನಿ. ಅದಕ್ಕೇ ಇವಾಗ ಓಕೆ. ಸೊ ಇದನ್ನು ಹೇಳ್ಬೇಕಂತ ಇದ್ದೆ ಆ್ಯಂಡ್ ಐ ಟೋಲ್ಡ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ಬೆಳಗ್ಗೆ ಐ ಹ್ಯಾವ್ ಟು ಗೆಟ್ ರೆಡಿ. ಇನ್ನೂ ರೆಡಿ ಆಗಿಬಿಟ್ಟು ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅದಾದಮೇಲೆ ನೋಡೋಣ. ರೆಡಿಯೆಲ್ಲ ಆಗಿದ್ದಾಯಿತು, ದೇವ್ರ ಮನೆ ಪೂಜೆ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ತಿಂದಿದ್ದಾಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವೋರ್ ದಿಸ್ ಡ್ರೆಸ್ ಆಫ್ಟರ್ ವೆರಿ 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 ಲಾಂಗ್ ಟೈಮ್. ಇನ್ನೂ ಫಿಟ್ ಆಗುತ್ತೆ. ಐ ಮೀನ್ ಲೈಕ್ ಇವಾಗ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಫಸ್ಟು ಒಂಥರ ಇತ್ತು, ಬಟ್ ನಾವು ಇಟ್ ಲುಕ್ಸ್ ಬೆಟರ್. ಓಕೆ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ. ಅಯ್ಯೋ, ಗೋವಿಂದಾಗ ಏನ್ ಕೊಡೋದು ನಾವ್ ಇವಾಗ? ಏನ್ ಬೇಕು ಗೋವಿಂದ ನಿಮ್ಗೆ? ಹೋಗಿದ್ದಾವ ನಾಳೆ ಒಂದ್ 3 ಮನೆಗೆ. ನಮ್ಮನೆಗೆ ಹಂಗೆ ಬರೋದು. ನಾನು ನಿಮ್ ಡ್ಯಾಡಿ ಇಬ್ರು ಹೋಗ್ತಾ ಇದ್ರಿ ಗೊತ್ತಾ? ಅವ್ನು ಫಸ್ಟ್ ಹೋಗ್ಬಿಡೋನು, ಅವನು ಕಾಸು ಹಾಕ್ಬಿಟ್ರೆ ಆಮೇಲೆ ನಾವೇನ್ ಮಾಡೋದು? ನಾನು ನಾವು ಹೋಗ್ತಾ ಇದ್ದಿದ್ದು ಬಂದು ದೇವಸ್ಥಾನಕ್ಕೆ. ಆ್ಯಂಡ್ ಆನ್ ದ ವೇ ನಮಗೆ ಟೆಸ್ಲಾ ಕಾರ್ ಕಾಣಿಸ್ತು. ಆ್ಯಂಡ್ ಜಾನು ವಾಸ್ ವೆರಿ ಹ್ಯಾಪಿ. ಅವ್ನು ವೀಡಿಯೋ ಮಾಡು ಅಂತ ಹೇಳ್ತಿದ್ದ. ಇದು ಬಂದು ಐ ಗೆಸ್ ಎಕ್ಸ್ ಮಾಡೆಲ್ ಅಂತ ನನ್ನ ತಮ್ಮ ಹೇಳ್ತಿದ್ದ. ತುಂಬ ಚೆನ್ನಾಗಿದೆ. ನಾವು ಇವಾಗ ನಮ್ಮ ಮನೆ ದೇವರು ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅನ್ನದಾನದ ಹತ್ರ ಬಂದಿದ್ದೀವಿ.
ಅಲ್ಲಿ ಪ್ರಸಾದ ಕೊಡ್ತಿದ್ರು, ನಾವು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಇವಾಗ ಬಂದಿದ್ದೀವಿ ಇಲ್ಲಿ. ದರ್ ಆಲ್ರೆಡಿ ಈಟಿಂಗ್ ಬ್ರೋ. ಮಾಮ್ ಡ್ಯಾಡ್ ಈಸ್ ಹಿಯರ್. ಮಮ್ಮಿ ವಾಟ್? ತಮ್ಲೂರ್ ಏನಿದು? ಕೈ ತೊಳ್ಕೊಂಡು ಪ್ರಸಾದನ ಸರಿ ಕೈ ತೊಳ್ಕೊಂಡು ಬಂದು ನೋಡಿದ್ರೆ ಅನ್ನದಾನ ಇದ್ದ ಇದು. ಖುಷಿನಾ? ಕೈ ತೊಳ್ಕೊಂಡು ಬಂದ ರೀ. ವಾಟ್ ಆರ್ ಯು ಡೂಯಿಂಗ್? ಇನ್ನು ಸ್ವಲ್ಪ ಹಿಂಗೆ ಕುತ್ಕೊಂಡಿರೋದೆಲ್ಲ ರಾವಣ ಮೊಬಂದ ಸಾಂಗ್ ಆಗಬೇಕು. ಪಕ್ಕದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವಾಗಲೂ ಅಲ್ಲಿ ಹೋದಾಗ ಇಲ್ಲಿಗೂ ಬಂದೇ ಬರ್ತೀವಿ ನಾವು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಮ್ಮಮ್ಮ ಮನೆಗೆ ಹೋದ್ವಿ. ನಾವು ಆ್ಯಕ್ಚುಲಿ ಅಮ್ಮಮ್ಮಗೆ ದೇವಸ್ಥಾನ ಕರೆದಿದ್ವಿ, ಬನ್ನಿ ಅಮ್ಮಮ್ಮ ಹೋಗೋಣ ಅಂತ. ಬತ್ತೆ ನಮ್ಮಮ್ಮ ಬಂದಿಲ್ಲ. ಅದರಿಂದ ನಾವು ದೇವಸ್ಥಾನ ಮುಗಿಸ್ಕೊಂಡು ಅಮ್ಮಮ್ಮ ಮನೆಗೆ ಹೋದ್ವಿ. Sit, sit, sit. ಅಮ್ಮಮ್ಮ ನಮಗೋಸ್ಕರ ಅಂತ ಫಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿದ್ರು ಆ್ಯಂಡ್ ತುಂಬ ಸಖತ್ತಾಗಿತ್ತು. ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಜಾನುಗಂತೂ ಇನ್ನೂ ತುಂಬ ಇಷ್ಟ ಆಯಿತು. ವಿತ್ ದ್ಯಾಟ್ ಅಮ್ಮಮ್ಮ ನಮಗೆ ಪಾಯಸ ಎಲ್ಲನೂ ಮಾಡಿಕೊಟ್ಟಿದ್ರು. ಓಕೆ ಆಟಾಡು. ಅಮ್ಮಮ್ಮ ನಮಗೆ ವಾಂಗಿಬಾತ್ ಮಾಡಿಕೊಟ್ಟಿದ್ದಾರೆ. ವಾಂಗಿಬಾತ್ ಬಂದು ನಂದು ಮತ್ತು ನಮ್ಮ ಅಪ್ಪದು ಫೇವ್ರೆಟ್. ಅಮ್ಮಮ್ಮ ಮಾಡೋದಂತೂ ನಮಗಿನ್ನೂ ತುಂಬ ಇಷ್ಟ. ವಾಂಗಿಬಾತ್ ಮಾಡಿದ್ದಾರೆ. ಚೆನ್ನಾಗೂ ತಿನ್ನಿಸ್ತಾ ಇದ್ದೀನಿ. ನನ್ನ ತಂಗಿಗೆ ಮೈ ಬೆಚ್ಚಗಿತ್ತು, ಸ್ವಲ್ಪ ಜ್ವರ ಎಲ್ಲ ಬಂದಿತ್ತು ಅವಳಿಗೆ. ಅದರಿಂದ ಅಮ್ಮಮ್ಮ ಅವಳಿಗೇನು ತಿನ್ನೋಕ್ಕಾಗ್ತಿರಲಿಲ್ಲ ಅಂತ ಅಂದ್ಬಿಟ್ಟು ರಾಗಿ ಗಂಜಿ ಎಲ್ಲ ಮಾಡಿಕೊಟ್ರು. ರಾಗಿ ಗಂಜಿ ಮಾಡಿಕೊಟ್ಬಿಟ್ಟು ಮಗು ಕುಡಿಸ್ಬಿಟ್ಟು ಮುತ್ತೆಲ್ಲ ಇಕ್ಬಿಟ್ಟು ಅದಾದಮೇಲೆ ಹೋದ್ರು ನಮ್ಮ ಅಮ್ಮಮ್ಮ. ಚಾಯ್ ಇದ್ರಾ? ಕಾಫಿ ಆಯ್ತಾ? ಊಟ ಆಯ್ತಾ? ನಮಗೆ ದಮ್ಲೂರಲ್ಲಿರೋ ಮಧು ಬೇಕ್ರೀಸ್ ಅಂದರೆ ತುಂಬ ಇಷ್ಟ. ಅದರಲ್ಲಂತೂ ತುಂಬ ವೆರೈಟಿ ಆಗಿರೋ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ವಿ ಲವ್ ಎವ್ರಿಥಿಂಗ್ ಇನ್ ದಿಸ್. ಇದರಲ್ಲಿ ಬಂದು ಒಂದು ಗಾರ್ಲಿಕ್ ಬ್ರೆಡ್ ಇದೆ, ಅದಂತೂ ನಂದು ಮೋಸ್ಟ್ ಫೇವ್ರೆಟ್. ಅದನ್ನು ನಮ್ಮ ಅಪ್ಪ ಹೋಗಿ ನಮಗೆಲ್ಲರಿಗೂ ಅಂತ ತೊಗೊಬಂದರು. ಅಮ್ಮಮ್ಮ ಮನೆಯಿಂದ ನಾವು ಯಾವಾಗ ಹೋಗ್ತಿರೋ ಆವಾಗ ನಾವು ಅಮ್ಮಮ್ಮ ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗ್ತೀರಿ.